ಕರ್ನಾಟಕ ರಾಜ್ಯೋತ್ಸವ ವಿಶೇಷ ಕ್ವಿಜ್ ಸರಣಿಯ 3ನೇ ಸಂಚಿಕೆಗೆ ಸ್ವಾಗತ. ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ. ಪ್ರಸಿದ್ಧ ಪ್ರವಾಸಿ ತಾಣವಾಗಿರುವ ನಂದಿ ಬೆಟ್ಟಗಳು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿವೆ? ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ, ತುಮಕೂರು. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಚಿಕ್ಕಬಳ್ಳಾಪುರ. ಮುಂದಿನ ಪ್ರಶ್ನೆ. ಕೆಳಗಿನ ಯಾವ ರಾಜರು ತಲಕಾಡುಗೊಂಡ ಎಂಬ ಬಿರುದನ್ನು ಪಡೆದರು? ವೀರ ಸೋಮೇಶ್ವರ, ವಿಷ್ಣುವರ್ಧನ, ಎರಡನೆಯ ವೀರಬಲ್ಲಾಳ, ಮೂರನೆಯ ಕುಲೋತ್ತುಂಗ ಚೋಳ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ವಿಷ್ಣುವರ್ಧನ. ಮುಂದಿನ ಪ್ರಶ್ನೆ. ಗಣಿತ ಸಾರ ಸಂಗ್ರಹ ಎಂಬ ಗಣಿತಶಾಸ್ತ್ರದ ಪುಸ್ತಕವನ್ನು ಬರೆದವರು ಯಾರು? ಜಿನಸೇನ, ವೀರಸೇನ, ಶಾಕಟಾಯನ, ಮಹಾವೀರಾಚಾರ್ಯ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಮಹಾವೀರಾಚಾರ್ಯ. ಮುಂದಿನ ಪ್ರಶ್ನೆ. ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಸಮೃದ್ಧವಾಗಿವೆ? ಕೋಲಾರ, ವಿಜಯಪುರ, ಬಳ್ಳಾರಿ, ಕೊಡಗು. ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಳ್ಳಾರಿ. ಮುಂದಿನ ಪ್ರಶ್ನೆ. 1834ರಲ್ಲಿ ಬ್ರಿಟಿಷರು ಕರ್ನಾಟಕದಲ್ಲಿ ಯಾವ ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡರು? ಕೂರ್ಗ್, ವಿಜಯನಗರ, ಬೀದರ್, ಗುಲ್ಬರ್ಗ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಕೂರ್ಗ್. ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಘೋಷಿಸಿದ ಮೊದಲ ಗ್ರಾಮ ಡ್ಯಾಶ್. ಶಿವಾಪುರ, ವಿದುರಾಶ್ವತ್ಥ, ಈಸೂರು, ಕಿತ್ತೂರು. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಈಸೂರು. ಮುಂದಿನ ಪ್ರಶ್ನೆ. ಯಾವ ಹೊಯ್ಸಳ ರಾಜನು ಚೋಳ ಸಾಮ್ರಾಜ್ಯದ ಸ್ಥಾಪಕ ಮತ್ತು ದಕ್ಷಿಣದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದನು? 1ನೇ ನರಸಿಂಹ, ಎರಡನೆಯ ವೀರಬಲ್ಲಾಳ, ಎರಡನೆಯ ವೀರನರಸಿಂಹ, ಮೂರನೆಯ ನರಸಿಂಹ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಎರಡನೆಯ ವೀರಬಲ್ಲಾಳ. ಮುಂದಿನ ಪ್ರಶ್ನೆ. ಕರ್ನಾಟಕದ ಕಬಡ್ಡಿ ರಾಣಿ ಎಂದು ಯಾರನ್ನು ಕರೆಯುತ್ತಾರೆ? ಮಮತಾ ಪೂಜಾರಿ, ವಿ ತೇಜಸ್ವಿನಿ, ಜಯಂತಿ ಸಿಂಗ್, ಸುಷ್ಮಿತಾ ಪವಾರ್. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಮಮತಾ ಪೂಜಾರಿ. ಮುಂದಿನ ಪ್ರಶ್ನೆ. ಕರ್ನಾಟಕದ ಪರಮಾಣು ವಿದ್ಯುತ್ ಸ್ಥಾವರದ ಹೆಸರು ಡ್ಯಾಶ್. ಕೈಗಾ, ಉಕೈ, ಮುಂದ್ರಾ, ಮೈಸೂರು. ಸಮಯ ಶುರುವಾಗಿದೆ. ಟೈಮ್ ಅಪ್. ಕೈಗಾ. ಮುಂದಿನ ಪ್ರಶ್ನೆ. ವಿಜಯನಗರದ ದೊರೆ ಕೃಷ್ಣದೇವರಾಯ ಸ್ಥಾಪಿಸಿದ ನಗರ ಯಾವುದು?
ಚಂದ್ರಗಿರಿ, ಉದಯಗಿರಿ, ನಾಗಲಾಪುರ, ವಾರಂಗಲ್. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ನಾಗಲಾಪುರ. ಮುಂದಿನ ಪ್ರಶ್ನೆ, ಸಂಸ್ಕಾರ ಮತ್ತು ಅವಸ್ಥೆ ಡ್ಯಾಶ್ ಅವರು ಬರೆದ ಪ್ರಸಿದ್ಧ ಕನ್ನಡ ಸಾಹಿತ್ಯ ಕೃತಿಗಳು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಯು ಆರ್ ಅನಂತಮೂರ್ತಿ, ಶಿವರಾಮ್ ಕಾರಂತ, ಎಸ್ ಎಲ್ ಭೈರಪ್ಪ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಯು ಆರ್ ಅನಂತಮೂರ್ತಿ. ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಅಮರ, ಭಂಡಾರವಾದ ಮತ್ತು ಮಾನ್ಯ ಪದಗಳು ಯಾವುದನ್ನು ಸೂಚಿಸುತ್ತವೆ? ಭೂ ಮಂಜೂರಾತಿ ವಿಧಗಳು, ತೆರಿಗೆಗಳ ವಿಧಗಳು, ಸಾರಿಗೆ ವಿಧಾನಗಳು, ಕಸ್ಟಮ್ಸ್ ಸುಂಕಗಳು. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಭೂ ಮಂಜೂರಾತಿ ವಿಧಗಳು. ಮುಂದಿನ ಪ್ರಶ್ನೆ, ಹರಿಹರ ಮತ್ತು ಬುಕ್ಕ ಡ್ಯಾಶ್ರ ಪ್ರಭಾವದಿಂದ ವಿಜಯನಗರ ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕಿದರು? ಜ್ಞಾನೇಶ್ವರ, ತುಕಾರಾಮ, ರಾಮಾನುಜ, ವಿದ್ಯಾರಣ್ಯ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಡಿ ವಿದ್ಯಾರಣ್ಯ. ಮುಂದಿನ ಪ್ರಶ್ನೆ, 1967ರಲ್ಲಿ ಕುವೆಂಪು ಅವರು ಯಾವ ಪುಸ್ತಕಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು? ನಾಕುತಂತಿ, ಶ್ರೀರಾಮಾಯಣ ದರ್ಶನಂ, ಮೂಕಜ್ಜಿಯ ಕನಸುಗಳು, ಭಾರತ ಸಿಂಧುರಶ್ಮಿ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಶ್ರೀ ರಾಮಾಯಣ ದರ್ಶನಂ. ಮುಂದಿನ ಪ್ರಶ್ನೆ, ಡ್ಯಾಶ್ ಮತ್ತು ಡ್ಯಾಶ್ ಫುಟ್ಬಾಲ್ ಕ್ರೀಡಾಂಗಣಗಳು ಕರ್ನಾಟಕದಲ್ಲಿವೆ? ವಿಶ್ವೇಶ್ವರಯ್ಯ, ಶ್ರೀಕಂಠೀರವ. ಎ ಮತ್ತು ಬಿ ಎರಡೂ ಆಯ್ಕೆಗಳು, ಬಾರಾಬತಿ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಸಿ, ಎ ಮತ್ತು ಬಿ ಎರಡು ಆಯ್ಕೆಗಳು ಎಂದರೆ ವಿಶ್ವೇಶ್ವರಯ್ಯ ಮತ್ತು ಶ್ರೀಕಂಠೀರವ ಫುಟ್ಬಾಲ್ ಕ್ರೀಡಾಂಗಣಗಳು ಕರ್ನಾಟಕದಲ್ಲಿವೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಅರಸನು ತನ್ನ ರಾಜಧಾನಿಯನ್ನು ಮಂಗಳವಾಡದಿಂದ ಕಲ್ಯಾಣಕ್ಕೆ ಬದಲಾಯಿಸಿದನು? ಎರಡನೆಯ ಬಿಜ್ಜಲ, ಒಂದನೆಯ ಸೋಮೇಶ್ವರ, ಸೋವಿದೇವ, ಆರನೆಯ ವಿಕ್ರಮಾದಿತ್ಯ. ಸಮಯ ಶುರುವಾಗಿದೆ. ಟೈಮ್ ಅಪ್. ಎರಡನೆಯ ಬಿಜ್ಜಲ. ಮುಂದಿನ ಪ್ರಶ್ನೆ, ರಾಮದೇವರ ಬೆಟ್ಟ ಅಭಯಾರಣ್ಯವನ್ನು ಸಂರಕ್ಷಿಸುವ ಸಲುವಾಗಿ ಇದನ್ನು ಸೂಚಿಸಲಾಗಿದೆ? ರಣಹದ್ದುಗಳು, ಕರಡಿ, ಹುಲಿ, ಆನೆಗಳು. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ರಣಹದ್ದುಗಳು. ಮುಂದಿನ ಪ್ರಶ್ನೆ, ಯಾವ ಧರ್ಮದವರಿಗೆ ಶ್ರವಣಬೆಳಗೊಳ ಪಟ್ಟಣವು ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ? ಹಿಂದೂಗಳು, ಸಿಖ್ಖರು, ಮುಸ್ಲಿಮರು, ಜೈನರು. ಸಮಯ ಶುರುವಾಗಿದೆ.
ಟೈಮ್ ಅಪ್. ಸರಿಯಾದ ಉತ್ತರ ಜೈನರು. ಮುಂದಿನ ಪ್ರಶ್ನೆ, ಯಾರನ್ನು ಕರ್ನಾಟಿಕ್ ಸಂಗೀತದ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ? ತ್ಯಾಗರಾಜ, ಶ್ಯಾಮಶಾಸ್ತ್ರಿ, ಪುರಂದರದಾಸ, ಮುತ್ತುಸ್ವಾಮಿ ದೀಕ್ಷಿತರ್. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಪುರಂದರದಾಸ. ಮುಂದಿನ ಪ್ರಶ್ನೆ, ಯಾವುದು ಕಾವೇರಿ ನದಿಯ ಉಪನದಿಯಲ್ಲ? ಹೇಮಾವತಿ, ಶಿಂಷಾ, ಅರ್ಕಾವತಿ, ಭೀಮಾ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಭೀಮಾ. ಮುಂದಿನ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ವ್ಯಕ್ತಿ ಯಾರು? ವಿಶ್ವೇಶ್ವರಯ್ಯ, ಶಕುಂತಲಾದೇವಿ, CNR ರಾವ್, ಭೀಮಸೇನ ಜೋಶಿ. ಟೈಮ್ ಅಪ್. ಸರಿಯಾದ ಉತ್ತರ ವಿಶ್ವೇಶ್ವರಯ್ಯ. ಮುಂದಿನ ಪ್ರಶ್ನೆ, ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿರುವ ಚನ್ನಪಟ್ಟಣವು ಯಾವುದಕ್ಕೆ ಹೆಸರುವಾಸಿಯಾಗಿದೆ? ರೇಷ್ಮೆ, ಸ್ಯಾಂಡಲ್ವುಡ್, ಆಟಿಕೆಗಳು, ಅಗರಬತ್ತಿ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಆಟಿಕೆಗಳು. ಮುಂದಿನ ಪ್ರಶ್ನೆ, ಹಳೇಬೀಡು ಮತ್ತು ಬೇಲೂರು ದೇವಾಲಯಗಳು ಈ ಕೆಳಗಿನ ಯಾವ ರಾಜವಂಶಕ್ಕೆ ಸೇರಿವೆ? ಹೊಯ್ಸಳರ ರಾಜವಂಶ, ರಾಷ್ಟ್ರಕೂಟ, ಬಾದಾಮಿ ಚಾಲುಕ್ಯ, ಕದಂಬ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಹೊಯ್ಸಳ ರಾಜವಂಶ. ಮುಂದಿನ ಪ್ರಶ್ನೆ, ವರದಮಾನ ಪುರಾಣ ಮಹಾಕಾವ್ಯವನ್ನು ಯಾರು ಬರೆದರು? ಎರಡನೆಯ ನಾಗವರ್ಮ, ರನ್ನ, ಚಾಮುಂಡರಾಯ, ಶ್ರೀ ಪೊನ್ನ. ಸಮಯ ಶುರುವಾಗಿದೆ. ಟೈಮ್ ಅಪ್. ಎರಡನೆಯ ನಾಗವರ್ಮ. ಮುಂದಿನ ಪ್ರಶ್ನೆ, ಕರ್ನಾಟಕದ ರೇಷ್ಮೆ ಪಟ್ಟಣ ಎಂದು ಯಾವುದನ್ನು ಕರೆಯುತ್ತಾರೆ? ಬೆಳಗಾವಿ, ರಾಮನಗರ, ಚಾಮರಾಜನಗರ, ಚನ್ನಪಟ್ಟಣ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ರಾಮನಗರ. ಥ್ಯಾಂಕ್ ಯು. ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂದು ಕಮೆಂಟ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.